ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಗ್ತಿರುವಂತಹ ಚುನಾವಣೆಯಲ್ಲಿ ಅಚ್ಚರಿಯಾಗಿ 5ನೇ ಅಭ್ಯರ್ಥಿ ಈಗ ಕಣಕ್ಕೆ ಇಳಿದಿರುವಂತದ್ದು ಜೆಡಿಎಸ್ ಮತ್ತೆ ಬಿಜೆಪಿಯ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಬನ್ನಿ ನಮ್ ಜೊತೆ ಅವರೇ ಇದ್ದಾರೆ, ಖುದ್ದು ಅವ್ರನ್ನೇ ಮಾತಾಡ್ಸೋಣ. ಸರ್, ಕೊನೆ ಕ್ಷಣದಲ್ಲಿ ಅಚ್ಚರಿಯಾಗಿ ಒಂದು ಅಭ್ಯರ್ಥಿ ಹಾಕಿರುವಂತದ್ದು ಏನ್ ಸರ್, ಇದ್ರ ಉದ್ದೇಶ ಏನು ಸರ್? ಅಚ್ಚರಿ ಅಭ್ಯರ್ಥಿ ನಾನೇನಲ್ಲ. ನಾನು ಈಗಾಗಲೇ ರಾಜ್ಯಸಭಾ ಆಗಿದ್ದವನು. ನಾನು ಇನ್ನೊಂದ್ಸಲಿ ರಾಜ್ಯಸಭಾಕ್ಕೆ ಅಪ್ಲಿಕೇಶನ್ ಹಾಕಿ ಸೋತಿದ್ದವನು. ಅಚ್ಚರಿಯಾಗಿ ಏನಲ್ಲ. ಈಗ NDAನಲ್ಲಿ ನಾವು ಮೈತ್ರಿಯನ್ನ ಮಾಡಿಕೊಂಡ ಮೇಲೆ ಸಡನ್ ಆಗಿ ಅವರು ಬಂದು ನಾಮಿನೇಷನ್ ಹಾಕಿ ಅಂತ ರಾತ್ರಿ ಹೇಳಿದ್ರು. ಇವಾಗ ಬಂದು ನಾಮಿನೇಷನ್ ಮಾಡಿದ್ವಿ. ತಾಂತ್ರಿಕವಾಗಿ ಸಂಖ್ಯಾಬಲ ಬಹಳ ಮುಖ್ಯ ಈ ಒಂದು ಚುನಾವಣೆಯಲ್ಲಿ. ಜೆಡಿಎಸ್ ಮತ್ತೆ ಬಿಜೆಪಿಗೆ ಆ ಒಂದು ಸಂಖ್ಯಾಬಲ ಇದೆಯಾ ಸರ್ ತಮ್ಮ ಗೆಲುವಿಗೆ? 40 ಸಂಖ್ಯಾಬಲ ಇದೆ ಇವತ್ತು ನಮ್ಮಲ್ಲೇ. ಇನ್ನು ಮಿಕ್ಕಿದ ಕ್ಯಾಲ್ಕುಲೇಷನ್ ಈಗ NDA ಅವರು ಏನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಂತ ವಿಚಾರ. ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಹೋಗ್ತೀವಿ. ಈ 4 ಸಂಖ್ಯೆ ಕಡಿಮೆ ಇದೆ ತಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಅಥವಾ ನೀವು ಗೆಲ್ಲೋದಕ್ಕೆ. ಇದನ್ನ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಅಥವಾ ಯಾರ ಹತ್ರದ್ದು ಮಾತುಕತೆ ಮಾಡಿದೀರಾ ಸರ್? ನಾನು ಹೇಳಿದ್ನಲ್ಲ, ಇದು ಪ್ರೀಮೆಚೂರು. ಇನ್ನು ನಮ್ಗೇನು ಗೊತ್ತಿಲ್ಲ. ಈಗ ಬಂದು ಅಪ್ಲಿಕೇಶನ್ ಹಾಕಿದ್ದೀನಿ. ರಾತ್ರಿ ನಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟರು. ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಹಾಕಿದ್ದೀವಿ. ಇಲ್ಲಿಂದ ಮುಂದೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಬಂದರೆ ನಾನು ಅದ್ರ ಬಗ್ಗೆ ನಿಮಗೆ ಏನೇನು ಆಗ್ತಾ ಇದೆ ಅನ್ನೋದನ್ನ ಹೇಳ್ಬೋದು. ಕಾಂಗ್ರೆಸ್ನಲ್ಲಿ ಒಂದಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಅನುದಾನ ಸಿಕ್ಕಿಲ್ಲ, ಜೊತೆಗೆ ಬೇರೆ ಬೇರೆ ವಿಚಾರಗಳ ಅಸಮಾಧಾನ ಇದ್ದು ಅಂತ ಶಾಸಕರನ್ನೇನಾದ್ರೂ ತಾವು ಸಂಪರ್ಕ ಮಾಡೋದಾಗ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಸಂಪರ್ಕ ಮಾಡಿ ಒಂದು ಬೆಂಬಲ ಏನಾದ್ರೂ ಕೋರ್ತೀರಾ ಸರ್? ನಾನು ಆಗ್ಲಿಂದ ಹೇಳ್ತಾ ಇರೋವಾಗ ಇದು ಒಂದು ತೋರಿಸಿ ವೋಟ್ ಹಾಕುವಂತ ಪದ್ಧತಿ. ಇದರ ಮೇಲೆ ಯಾವುದೇ ಕಾರಣಕ್ಕೂ ವೋಟು ಎಷ್ಟೇ ಅಸಮಾಧಾನ ಇದ್ರೂ ಬಂದು ಹಾಕಲ್ಲ. ಆದರೆ ನಮ್ಮ ಅಡ್ಡಮತದಾನ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇಲ್ಲಿ ಅವರು ತಿಳ್ಕೊಂಡಿರೋದೇನು, ಆ ಕಡೆ ಪಾರ್ಟಿಯವರು ಈ ಕಡೆ ಪಾರ್ಟಿಯವರು. ಅಂದ್ರೆ NDA 2ರಲ್ಲೂ 40 ಸೀಟ್ ಇದೆ. ಆ 40 ಉಳಿಸ್ಕೋಬೇಕು ಅನ್ನೋದು ಅವ್ರ ಇಂಟ್ರೆಸ್ಟ್. ಅದ್ರ ಮೇಲೆ ನನ್ಗೇನು ಗೊತ್ತಿಲ್ಲ. ಈಗ 2016ರಲ್ಲಿ ಜೆಡಿಎಸ್ನ ಕೆಲ ಶಾಸಕರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ರು. ಅದೇ ರೀತಿಯ ಸನ್ನಿವೇಶಗಳು ಏನಾದ್ರು ಈ ಬಾರಿ ಚುನಾವಣೆಯಲ್ಲಿ ಒಂದು ಮ್ಯಾಜಿಕ್ ಏನಾದ್ರು ನಡೆಯುವ ಸಾಧ್ಯತೆ ಇದೆಯಾ ಸರ್? ಅವೆಲ್ಲ ನನಗೇನು ಗೊತ್ತಿಲ್ಲ. ಈಗ ಇದು ಪ್ರೀಮೆಚೂರು. ನಾವು ಈಗ ಇಲ್ಲಿಂದ ಆಚೆ ಯಾರ ಮನಸ್ಸು ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. ಇದು ನೋಡೋಣ ಮುಂದೆ. ತಾವು ಜನಾರ್ದನ್ ರೆಡ್ಡಿ ಅವ್ರ ಜೊತೆ ನಿನ್ನೆ ಸುದೀರ್ಘವಾಗಿ ಒಂದಷ್ಟು ಚರ್ಚೆ ಮಾಡಿದ್ರಿ. ಏನ್ ತಮ್ಮ ಬೆಂಬಲ ಕೊಡ್ತಾರೆ ಅಂತ ಏನಾದ್ರು ಹೇಳಿದಾರೆ ಸರ್? ನನ್ಗೆ ಅವಾಗ ಜನಾರ್ದನ್ ರೆಡ್ಡಿ ಅವರೊಟ್ಟಿಗೆ ನಾನು ಮಾತಾಡಿದಾಗ ಇನ್ನೂ ಕ್ಯಾಂಡಿಡೇಟ್ ಆಗಿರ್ಲಿಲ್ಲ. ಸುಮ್ಮನೆ ಅವ್ರಿಗೂ ನನಗಿದ್ದಂತ ಪ್ರೀತಿ ವಿಶ್ವಾಸದಲ್ಲಿ ನಾವು ಕುಂತ್ಕೊಂಡು ಕಾಫಿ ಕುಡಿದ್ವಿ. ತಾವು ಗೆಲ್ತೀರಾ ಸರ್? ಕೊನೆಯದಾಗಿ ತಾವು ಈ ಒಂದು ಮೈತ್ರಿ ಅಭ್ಯರ್ಥಿಯಾಗಿ, ಮೊದಲ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ತಾವು ಒಂದು ಏನು ಅಗ್ನಿ ಪರೀಕ್ಷೆ, ತಾವು ಗೆಲ್ತೀರಾ ಸರ್? ಗೆಲ್ಲೋ ವಿಶ್ವಾಸ ನನಗೆ 100% ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಎರಡೂ ಪಕ್ಷಗಳು ನನ್ನ ಗೆಲುವಿಗೆ ಅವ್ರು ಸಹಕರಿಸ್ತಾರೆ, ಗೆಲ್ಲಿಸ್ತಾರೆ ಅನ್ನೋದು ಪಕ್ಷಗಳಿಗೆ ಬಿಟ್ಟಂತದ್ದು. ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡಿ ಗೆಲ್ಲಿಸ್ತಾರೆ ಅಂತ. ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಹಾಕು ಅಂತ ಅವರು ಹೇಳ್ತಿರ್ಲಿಲ್ಲ. ನೋಡೋಣ. ಇವಿಷ್ಟು ಕುಪೇಂದ್ರ ರೆಡ್ಡಿ ಅವರ ಮಾತಾಗಿರುವಂತದ್ದು. ಬಿಜೆಪಿ ಹೈಕಮಾಂಡ್ ಜೊತೆಗೆ ರಾಜ್ಯ ನಾಯಕರು ನಿರ್ಧಾರ ಮಾಡ್ತಾರೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಮತ್ತು ಗೆಲುವನ್ನ ಯಾವ ರೀತಿ ಪಡಿಬೇಕು ಅದನ್ನ ನಾನು ಪಾಲಿಸ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.